ಹಲೋ ಫ್ರೆಂಡ್ಸ್, ಇವತ್ತು ಏನು ಮಾಡ್ತಾ ಇದ್ದೀನಿ ಗೊತ್ತಾ? ನೋಡಿ, ಟೊಮೆಟೊ, ಆನಿಯನ್, ಕೊತ್ತಂಬರಿ ಸೊಪ್ಪು, ಹಾಗೆ ಇಲ್ಲಿ ಬಂದ್ಬಿಟ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಮಶ್ರೂಮ್ ಕರಿ ಮಾಡಿಬಿಟ್ಟು ಅದಕ್ಕೆ ಮತ್ತೆ ನಾನು ರೊಟ್ಟಿ ಮಾಡ್ತೀನಿ. ಹೆಂಗಿರುತ್ತೆ ಅಂತ ಟೇಸ್ಟ್ ಆಮೇಲೆ ನಾನು ತೋರಿಸ್ತೀನಿ ನಿಮಗೆ ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಫಸ್ಟ್ ನೋಡೋಣ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮಶ್ರೂಮ್ ಎಲ್ಲ ಕಟ್ ಮಾಡಿ ವಾಶ್ ಮಾಡ್ಕೊಳ್ಳೋಣ, ಓಕೆನಾ? ಅಂಡ್ಲಿಗೆ ಎಣ್ಣೆ ಹಾಕೊಂಡಿದ್ದೀನಿ. ಇಲ್ಲಿ ನಾನು ಸಾಸಿವೆ ಹಾಕೊಳ್ತಾ ಇದ್ದೀನಿ. ಹೆಂಗೆ ಚಟಪಟ ಅಂತ ಹೊಡಿತಾ ಇದೆ. ಬಿಸಿ ಆದಮೇಲೆ ಹಾಕಬೇಕು. ಅದಾದ ನಂತರ ನಾನು ಇಲ್ಲಿ ಬಂದ್ಬಿಟ್ಟು ಏನಿಲ್ಲ ಗೊತ್ತಲ್ಲ ನಿಮಗೆ, ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಬೆಳ್ಳುಳ್ಳಿ ರೆಡ್ ಆಗಿದೆಲ್ಲ, ನಾನು ಇಲ್ಲಿ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನೂ ಕೂಡ ಚೆನ್ನಾಗಿ ರೆಡ್ ಆಗೋ ತನಕ ಫ್ರೈ ಮಾಡಬೇಕು. ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಲೈಟಾಗಿ, ಹಾಗೆ ಸ್ವಲ್ಪ ಉಪ್ಪು, ರುಚಿ ನಮಗೆ ಎಷ್ಟು ಬೇಕೋ ಅಷ್ಟು. ಸ್ವಲ್ಪ ಚೆನ್ನಾಗಿ ಬ್ರೌನ್ ಆಗೋ ತನಕ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಅಂದರೆ ಚೆನ್ನಾಗಿ ಬೆಂದ್ಮೇಲೆ ಆಮೇಲೆ ಮಶ್ರೂಮ್ ಹಾಕ್ಕೊಳ್ಬೇಕು. ನಾವು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಬೇಯೋ ತನಕ ಈ ಥರ ಮಿಕ್ಸ್ ಮಾಡಿ ಬಿಟ್ಬಿಡೋಣ. ಬಿಟ್ಟಿದ್ರೆ ಬೇಗ ಬೇಯುತ್ತೆ. ಚೆನ್ನಾಗಿ ಕವರ್ ಮಾಡಿ ಇಟ್ಬಿಡೋಣ ಅದನ್ನು. ಇದು ಇವಾಗ ಲೈಟಾಗಿ ಚೆನ್ನಾಗಿ ಬೆಂದಿದೆ. ನಾನು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊತೀನಿ, ಜಾಸ್ತಿ ಹಾಕಲ್ಲ, ಯಾಕಂದರೆ ಖಾರ ಅಂದರೆ ಅಷ್ಟು ಇಷ್ಟ ಇಲ್ಲ. ಸೊ ಇಷ್ಟು ಸಾಕು. ನಾನಿವಾಗ ಸ್ವಲ್ಪ ಇದಕ್ಕೆ ಮಟನ್ ಮಸಾಲ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ನಾನು ಇದಕ್ಕೆ ಮಶ್ರೂಮ್ ಹಾಕ್ಕೊಳ್ತಾ ಇದ್ದೀನಿ. ಹಾಕಿಬಿಟ್ಟು ಸ್ವಲ್ಪ ಇದನ್ನ ಚೆನ್ನಾಗಿ ಮುಚ್ಚಿಟ್ಟು ಒಂದು 15 ನಿಮಿಷ ನೀವು ಇದನ್ನು ಮುಚ್ಚಿಟ್ಬಿಟ್ಟು ಚೆನ್ನಾಗಿ ಬೇಯುತ್ತೆ. ಇವಾಗ ನಾವು ರೊಟ್ಟಿ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನೇನು ಮಾಡಿದ್ದೀನಿ ಗೊತ್ತಾ, ಇದನ್ನ ಬಂದ್ಬಿಟ್ಟು ನೀರು ಹಾಕ್ಬಿಟ್ಟು ಸ್ವಲ್ಪ ಅಕ್ಕಿ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿಟ್ಕೊಳ್ಳಿ, ಯಾಕೆಂದರೆ ರೊಟ್ಟಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರ್ತದೆ ಅಂತ ಹೇಳಿಬಿಟ್ಟು. ಸೊ ಇದು ನೋಡಿ ಅಕ್ಕಿ ಪೌಡ್ರು, ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ನಾನು ಇವಾಗ ಕಲ್ಸ್ಕೊತೀನಿ. ಸ್ವಲ್ಪ ಇವಾಗ ಉಪ್ಪು ಹಾಕ್ಕೊಳ್ತೀನಿ ಇದಕ್ಕೆ, ಅಕ್ಕಿ ಹಿಟ್ಟು ಕಲಸೋಕ್ಕೆ. ನಾನು ಅಕ್ಕಿ ರೊಟ್ಟಿ ಮಾಡ್ತಾ ಇರೋದು, ಸಾಕು ಇಷ್ಟು ಹಾಕ್ಬಿಟ್ಟು ನಾನು ಅಕ್ಕಿ ರೊಟ್ಟಿ ಕಲ್ಸ್ಕೊತೀನಿ. ನಾವಿವಾಗ ಇದಕ್ಕೆ ಅಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿ ಅಕ್ಕಿ ಹಿಟ್ಟು ಚಪಾತಿಗೆ ಯಾವ ಥರ ಕಲಿಸ್ತಾರಲ್ಲ ಅದೇ ಥರ ಕಲಿಸ್ಕೊಬೇಕು. ಸೊ ಇದನ್ನ ಕಲಿಸ್ಕೊಳ್ಳೋಣ. ನಾವಿವಾಗ ಇದನ್ನ ಚಪಾತಿ ಹಿಟ್ಟು ಥರನೇ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇವಾಗ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಓಕೆನಾ? ಸೂಪರಾಗಿರುತ್ತೆ, ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಜೊತೆಗೆ. ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ ಹೆಂಗಿರುತ್ತೆ ಅಂತ, ತಿಂದ್ಬಿಟ್ಟು ತೋರಿಸ್ತೀನಿ. ಓಕೆನಾ? ಇದನ್ನ ಸ್ವಲ್ಪ ಲೈಟಾಗಿ ಈ ಥರ ಕೈಯಲ್ಲಿ ಈ ಥರ ಮಾಡಿಕೊಂಡು ಆಮೇಲೆ ಚಪಾತಿ ಇದು ಮಾಡ್ತಾರಲ್ಲ ಇದನ್ನು ತಗೊಂಡು ಈ ಥರ ಮಾಡಿದ್ರೆ ನೋಡಿ ಚೆನ್ನಾಗಿ ರೌಂಡ್ ಶೇಪಲ್ಲಿ ಬರುತ್ತೆ. ಆಮೇಲೆ ನಾವು ತವದ ಮೇಲೆ ಅದನ್ನು ಸೇಮ್ ಚಪಾತಿ ಥರ ಇರುತ್ತೆ. ನಿಮಗೆ ಚಪಾತಿನ ಇಲ್ಲ ರೊಟ್ಟಿನ ನೀವೇ ಕನ್ಫ್ಯೂಸ್ ಆಗ್ತೀರಾ ನೋಡಿ. ಈ ಥರ ತವದ ಮೇಲೆ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಬೆಂದಾದ್ಮೇಲೆ ಆಮೇಲೆ ಗ್ಯಾಸನ್ನು ಸ್ವಲ್ಪ ಆನ್ ಮಾಡಿಕೊಂಡು ಅದರಲ್ಲಿ ನಾವು ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ ಬೆಂದಿದೆ. ಆವಾಗ ಅದಾದ್ಮೇಲೆ ನಾವು ಇದ್ರ ಮೇಲೆ ಇಟ್ಕೊಂಡು ಎಷ್ಟು ಚೆನ್ನಾಗಿ ಇದಾಗಿದೆ ನೋಡಿ, ರೌಂಡಾಗಿ ಬಂದಿದೆ. ಈ ಥರ ಬೇಯಿಸ್ಕೊಬೇಕು. ಸಾಫ್ಟ್ ಆಗಿರುತ್ತೆ, ಚಪಾತಿ ಥರನೇ ತುಂಬಾನೇ. ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಇದು ಬಂದ್ಬಿಟ್ಟು ರೊಟ್ಟಿ, ಇದು ಬಂದ್ಬಿಟ್ಟು ಪಲ್ಯ, ಸೈಡಿಗೆ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ. ತುಂಬಾ ಈಸಿ, ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ತಾ ಅಷ್ಟೇ. ಬಿಸಿ ಬಿಸಿ ಇದೆ, ತುಂಬಾ ಸೂಪರ್ ಆಗಿದೆ. ಮಿಸ್ ಮಾಡದೆ ಟ್ರೈ ಮಾಡಿ, ಮಾಡ್ಕೊತೀನಿ. ತುಂಬಾ ಚೆನ್ನಾಗಿದೆ. ಬಾಯ್ ಬಾಯ್. ಇಷ್ಟ ಆದರೆ ಲೈಕ್ ಮಾಡಿ, ಓಕೆನಾ?